ಮಗ ಸೂಪರ್ ಆಗಿ ಒಂದು ಥ್ರೆಡ್ ಹೇಳ್ತೀನಿ, ಹಂಗೆ ನಿಮ್ ಬಾಸ್ ಹತ್ರ ಬಟ್ಟೆ ಇಳಿಸ್ಬಿಡು. ವಾವ್, ಸೂಪರ್, ತುಂಬಾ ಚೆನ್ನಾಗಿದೆ, ಮಾರ್ವಲೆಸ್, ಫ್ಯಾಂಟಾಸ್ಟಿಕ್. ಹಾಗಂತ ನಾನು ಹೊಗಳ್ತೀನಿ ಅಂತ ತಿಳ್ಕೊಂಡಿದ್ರೆ ತಪ್ಪಾಗುತ್ತೆ. ಕೆರ್ಕೊಳ್ಳೋ ಕಾನ್ಸೆಪ್ಟ್ ಇದು ಸರ್. ಅವನ ಇನ್ ಯಾವ ಡಬ್ಬ ನನ್ ಮಗ ಕೊಟ್ಟಿರೋ ಐಡಿಯಾ ಇದು. ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿರ್ತಾನಂತೆ, ಅವನ್ ಯಾರೋ ಬಂದು ಅಂತ ಹಲ್ಕಿರ್ಕೊಂಡು ತಪಸ್ಸಿಗೆ ಭಂಗ ತರ್ತಾನಂತೆ. ಆಗ ಸನ್ಯಾಸಿ ಪರ್ಟಿಕ್ಯುಲರ್ ಆಗಿ ಅದೇ ಜಾಗದಲ್ಲಿ ಕೆರ್ತ ಶುರುವಾಗ್ಲಿ ಅಂತ ಶಾಪ ಕೊಡ್ತಾನಂತೆ. ಆಗ ಅವನ್ ಹೆಂಡತಿ ಓಡ್ ಬಂದು, ಸ್ವಾಮಿಗಳೇ, ನನ್ನ ಗಂಡನಿಗೆ ಎಂತ ಜಾಗದಲ್ಲಿ ಕೆರ್ತ ಶುರುವಾಗ್ಲಿ ಅಂತ ಶಾಪ ಕೊಟ್ರಿ ಅಂತ ಅಳ್ತಾ ಮೊಸಳೆ ಕಣ್ಣೀರು ಸುರಿಸೋದಂತೆ. ಅವನ ಇನ್ನೇನಾದ್ರೂ ತಾವ್ ಹೇಳ್ದಾಗ ಶೂಟ್ ಮಾಡಿ ಟಿವಿನಲ್ಲಿ ತೋರಿಸ್ಬಿಟ್ರೆ ಅಷ್ಟೇ ಕತೆ. ಈ ರಾಜಕಾರಣಿಗಳು ಭಾಷಣ ಮಾಡುವಾಗ ಕಿತ್ತೋಗಿರೋ ಎಕಡ, ಕೊಳ್ತೋಗಿರೋ ಟೊಮೆಟೊ, ಮೊಟ್ಟೆ ಇದನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡಿರ್ತಾರಲ್ಲ, ಆ ಐಟಮ್ಗಳು ನಮ್ಮನ್ನ ಹುಡ್ಕೊಂಡು ಬರ್ತವೆ ಅಷ್ಟೇ. ಹೌದು, ಈ ತರ್ಲೆ ಕಾನ್ಸೆಪ್ಟು ನಿನ್ ತಲೆ ಹೊಳೆದಿದ್ದ ಇಲ್ಲ ಯಾರಾದ್ರೂ ಡಬ್ಬಗಳು ಕೊಟ್ಟಿದ್ದ? ಸರ್, ನನ್ನ ಫ್ರೆಂಡು ಪುಲ್ಲಿಂಗ್ ಅಂತಿದ್ದಾನೆ, ಸಿನಿಮಾ ಡೈರೆಕ್ಟರ್. ಅವನು ಫೋನ್ ಹೇಳಿದ ಕಾನ್ಸೆಪ್ಟ್ ಇದು. ಸಿನಿಮಾ ಡೈರೆಕ್ಟ್ರ? ಅವನಯ್ಯನ್ ಅವ್ನು ಯಾವ ಸೀಮೆ ಅನ್ರಿ? ಮೋಸ್ಟ್ಲಿ ಕೈಯಲ್ಲಿ ಕೆಲಸ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ತಲೆ ಕೆಟ್ಟು ಈ ತರ ಡಬ್ಬ ಐಡಿಯಾ ಕೊಟ್ಟಿದ್ದಾನೆ. ಹೋಗ್ಲಿ ಬಿಡಿ, ಆಲ್ಮೋಸ್ಟ್ ಆಲ್ ಈಗ ಎಲ್ರ ತಲೆಯಲ್ಲೂ ಜೇಡಿ ಮಣ್ಣೆ ತುಂಬಿರೋದು ಅಂತ ಗೊತ್ತಿದ್ದು ನಾನೇ ಒಂದು ಒಳ್ಳೆ ಥ್ರೆಡ್ ರೆಡಿ ಮಾಡಿದ್ದೀನಿ, ಹೇಳ್ತೀನಿ ಕೇಳಿ. ಹೇಳಿ ಸರ್. ಸಿಟಿನಲ್ಲಿ ಒಂದು ಕಾಲೇಜು, ಅಲ್ಲಿ ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ. ಅವಳು ತುಂಬಾ ಸುಂದರವಾಗಿರ್ತಾಳೆ, ಜೊತೆಗೆ ಸಖತ್ ರಿಚ್ ಬೇರೆ. ಇವನಿಗೂ ಅವಳು ಹಾಕೊಳ್ಳೋ ಒಂದ್ ಜೊತೆ ಎಕಡಾನು ಕೊಡ್ಸೋ ಯೋಗ್ಯತೆ ಇಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ, ಈ ಹಳೆ ಕಾಲದ ಬೆಲಬೋಟಮ್ ಪ್ಯಾಂಟ್ ಹಾಕೊಂಡು ಒಳ್ಳೆ ಪೆಕರ್ ಪೆಕರ್ ತರ ಕಾಣ್ತಿರ್ತಾನೆ. ಆದ್ರೂ ಅವನಿಗೆ ಆ ಬಿಳಿ ಆನೆ ಜೊತೆ ಜಂಬೂ ಸವಾರಿ ಮಾಡಬೇಕು ಅನ್ನೋ ಆಸೆ. ಆದ್ರೆ ಅವಳು ಮಾತ್ರ ಇವನ್ನ ಕ್ಯಾರೆ ಅನ್ನಲ್ಲ, ಕಣ್ಣೆತ್ತಿ ಕೂಡ ನೋಡಲ್ಲ. ಅಷ್ಟೊಂದು ಕೊಬ್ಬಿರೋ ಹುಡುಗಿರೆ ಸಾರ್, ಯಾಮಾರಿ ಇಂಥ ಕೆಟ್ಟ ಕೆಟ್ಟ ಹುಡುಗರು ನಂಬಿ ಹಳ್ಳಕ್ ಬೀಳೋದು. ಯಾಕೆ, ನಿನಗೂ ಏನಾದ್ರೂ ಆತರ ಅನುಭವ ಆಗಿದ್ಯಾ? ಅಯ್ಯೋಯ್ಯೋ, ಇಲ್ಲಪ್ಪ, ಇಲ್ಲ, ಅಂತದ್ದೇನೂ ಇಲ್ಲ. ಸರಿ, ಮುಂದಕ್ಕೆ ಹೇಳ್ತೀನಿ. ಹುಡುಗ ಹೇಗಾದ್ರೂ ಮಾಡಿ ಅವಳು ಇವನ್ ಕಡೆ ತಿರುಗಿ ನೋಡ್ಬೇಕು, ಅದಕ್ಕೊಂದು ಉಪಾಯ ಮಾಡ್ತಾನೆ. ಮಾರನೇ ದಿನ ಅವಳು ಕಾರ್ ಇಳಿದು ಕಾಲೇಜಿಗೆ ಬರುವಾಗ ಎದುರುಗಡೆ ಹೋಗಿ ಒಳ್ಳೆ ಗರುಡುಗಂಬ ತರ ನಿಂತ್ಕೋತಾನೆ. ಅವಳು ಅವ್ನ್ ನೋಡ್ತಾಳೆ. ಅವ್ನ್ ಏನ್ ಮಾಡ್ತಾನೆ ಗೊತ್ತಾ? ಲಬಕ್ ಅಂತ ಅವಳನ್ನ ಹಿಡ್ಕೊಂಡು ಕಚಕ್ ಕಚಕ್ ಅಂತ ಮುತ್ಕೊಡ್ತಾನ ಸರ್. ನೀನಾಗಿದ್ರೆ ಹಾಗೆ ಮಾಡ್ತಿದ್ದೇನೋ, ಆದ್ರೆ ಅವನ್ ಹಾಗೆ ಮಾಡ್ಲಿಲ್ಲ. ಮತ್ತೆ ಇನ್ನೇನ್ ಮಾಡ್ದ? ಅವಳು ಎದುರುಗಡೆ ನಿಂತ್ಕೊಂಡಿದ್ದೆ ತಡ ಸೆಕ್ಸಿಯಾಗಿ ಅವಳನ್ನ ತಿಂದು ಬಿಡೋ ತರ ಆಸೆಯಿಂದ ನೋಡ್ತಾ ಲೂಸ್ ಆಗಿರೋ ಪ್ಯಾಂಟ್ ಜೋಬಿ ಕೈ ಹಾಕಿ ಅಳ್ಳಾಡ್ತಾ ನಿಂತ್ಕೋತಾನೆ. ಅವನು ಸುಮ್ನೆ ಕೈ ಅಳ್ಳಾಡ್ಸಲ್ಲ. ಆ ಟೈಮ್ ನಲ್ಲಿ ನಿಜಕ್ಕೂ ಅವನಿಗೆ ಅಲ್ಲಿ ಕೆರ್ತ ಶುರುವಾಗಿರುತ್ತೆ. ಸೂಪರ್ ಕಾನ್ಸೆಪ್ಟ್ ಸರ್. ಸರ್, ಅವ್ನು ಎದುರುಗಡೆ ನಿಂತ್ಕೊಂಡು ಕೆರ್ಕೋತಾ ಇರ್ತಾನಲ್ಲ, ಆಗ ಅವ್ನ್ ಜೇಬ್ ತೂತಾಗಿರುತ್ತೆ ಅಂತ ತೋರ್ಸಿದ್ರೆ ಇನ್ನೂ ಮಜವಾಗಿರುತ್ತಲ್ವಾ? ಅಯ್ಯೋ ಸರ್, ಸೇಫ್ಟಿಗೆ 2 ತರ ಶಾಟ್ನು ತೆಗ್ದಿರ್ತೀನಿ ಸರ್. ಈಗ ಬೇಡ, ನಮ್ಮ ಪ್ರಾಡಕ್ಟ್ ಸೂಪರ್ ಡೂಪರ್ ಹಿಟ್ ಆಗತ್ತಲ್ಲ, ಆಗ ಪಾರ್ಟ್ 2 ಅಂತ ಮಾಡಿ ಅದನ್ನ ಸೇರಿಸ್ತೀನಿ. ಆಮೇಲೆ 2 ಶಾಟ್. ಅವನು ಪ್ಯಾಂಟಿನ್ ಜೋಬಿ ಕೈ ಹಾಕಿ ಕೆರ್ಕೊಳ್ಳೋದನ್ನ ಅವಳು ತಪ್ಪಾಗಿ ಭಾವಿಸ್ತಾಳೆ, ರಪ್ ಅಂತ ಕೆನೆಗೆ ಬಾರಿಸ್ತಾಳೆ. ಆಗ ನಾವು ಆ ಫ್ರೇಮ್ ನ ಫ್ರೀಸ್ ಮಾಡಿ ಕೆರೆತ ನಿವಾರಣೆಗಾಗಿ ಬಂದಿದೆ ಹೊಸ ಆಯುರ್ಮೆಂಟ್ ಹಾಗಂತ ನಮ್ಮ ಪ್ರಾಡಕ್ಟ್ ನ ತೋರಿಸ್ತೀವಿ. ಹೇಗಿದೆ ನನ್ನ ಕಾನ್ಸೆಪ್ಟು?